Azad Friends Football Premier League 2020-21 season. So league come knockout tournament. So we have been in the progress already. Mr. Sohail Kandak has been inaugurated the AFC football tournament. So after the inauguration of our chief guest, we have been coming part of this great event. So I request all the players of AFC as well as I request all the players of AFC League Tournament who is participating in this great event to please have a seat. So officially moving on for the inauguration ceremony, I like to welcome Mr. D.M. Aslam, the President of DK Football Association. Welcoming you, sir. Next, I like to welcome Mr. UB Salim, the Congress leader. Please welcoming you, sir. And we have Mr. Hussain Bola, the Secretary of DK Football Association. Welcoming you, sir. Next, I like to welcome Mr. Shinan, Advocate. Welcoming you, sir. Next, I like to welcome the main theme of this great event, Mr. Sajid Ullal. Welcoming you, sir, on behalf of all the spectators and the great event. So I like to request Mr. UB Salim to please speak a few words and address the crowd. ಆಜಾದ್ ಫ್ರೆಂಡ್ ಸರ್ಕಲ್ ಉಲ್ಲಾಲ ಈ ಫುಟ್ಬಾಲ್ ತಂಡದ ನೂತನ ಸಮವಸ್ತ್ರ ಇವತ್ತೇನು ಲಾಂಚಿಂಗ್ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಮಹಾಪಿತಾಂತರು ತಪ್ಪಾಗಲಾರದು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ DM ಅಸ್ಲಂರವರೇ, ಅದೇ ರೀತಿ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಇದರ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಹಿರಿಯರಾದಂತಹ ಮಾಜಿ ಫುಟ್ಬಾಲ್ ಪಟುವಾದಂತಹ ಹುಸೇನ್ ಬೋಲಾರ್ರವರೇ, ವೇದಿಕೆಯಲ್ಲಿರುವ ಇನ್ನೋರ್ವ ಮಿತ್ರರಾದ ವಕೀಲರಾದ ಸಿನಾನ್ರವರೇ, ಅದೇ ರೀತಿ ಫುಟ್ಬಾಲ್ ಅಥವಾ ಮೊತ್ತದಲ್ಲಿ ಕ್ರೀಡೆಯ ಒಬ್ಬ ಪ್ರೋತ್ಸಾಹಕ ನಮ್ಮೆಲ್ಲರೂ ಮಿತ್ರರು ಆದಂತಹ ಸಾಜಿದ್ ಉಲ್ಲರ್ರವರೇ, ಮನ್ಸೂರ್ರವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಫುಟ್ಬಾಲ್ ಪಟುಗಳೇ, ಅದೇ ರೀತಿ ಎಲ್ಲ ತಂಡದ ಅಭಿಮಾನಿಗಳೇ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೊದಲನೇದಾಗಿ ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಟ್ಟಿರೋದೇನು ಅಂದ್ಕೊಂಡು ಹೇಳಿದರೆ, ಆಟ ಆಡುವುದಕ್ಕಿಂತಲೂ ಮೊದಲು ತಾವೆಲ್ಲರೂ ಇದು ನಮಗೂ ಸೇರಿಕೊಂಡೆ ನಾನು ಹೇಳುವಂಥದ್ದು ಶಿಸ್ತನ್ನು ನಾವು ಕಲಿಬೇಕಾದದ್ದು ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಈ ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನೆಲ್ಲ ಕರೆಸಿಕೊಂಡು ಒಂದು ಜರ್ಸಿ ಲಾಂಚಿಂಗ್ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೂ ಒಂದಿಷ್ಟು ಖರ್ಚು ವೆಚ್ಚ ಮಾತ್ರವಲ್ಲ, ಬದಲಿಗೆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಾದ್ರೆ ಅದೊಂದು ಬಹಳ ದೊಡ್ಡ ಸವಾಲು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಚಂದ ಕಾಣಬೇಕಾದ್ರೆ ಅತಿಥಿಗಳಿಗಿಂತ ಜಾಸ್ತಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕ್ರೀಡಾಪಟುಗಳು ವಿಶೇಷವಾಗಿ ಈ ವೇದಿಕೆಯನ್ನು ಉದ್ದೇಶಿಸಿಕೊಂಡು ತಾವು ಕೂಡ ಗಮನ ಹರಿಸಬೇಕಾದ್ದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಉಲ್ಲಾಳ ಅಂದರೆ ಬಹುಶಃ ಈ ದೇಶದಲ್ಲೇ ಇನ್ನು ಇಡೀ ದೇಶದಾದ್ಯಂತ ಹೆಸರು ಗಳಿಸಲು ಬಾಕಿ. ಕರ್ನಾಟಕ ರಾಜ್ಯಾದ್ಯಂತ ಫುಟ್ಬಾಲ್ ಅನ್ನುವ ಹೆಸರು ಅಥವಾ ಕ್ರೀಡೆಯ ವಿಚಾರ ಬಂದಾಗ ಮೊದಲನೆಯ ಹೆಸರು ಬರೋದೇ ದಕ್ಷಿಣ ಕನ್ನಡ ಜಿಲ್ಲೆ. ಅದರಲ್ಲೂ ಇಡೀ ಜಿಲ್ಲೆಯಲ್ಲೇ ಹೆಮ್ಮೆಯ ಪ್ರದೇಶ ಅಂದ್ಕೊಂಡು ಹೇಳಿದರೆ ಅದು ಬ್ರೆಜಿಲ್ ಅಂತ ಕರೆಯುವಂಥ ಒಂದು ಪ್ರದೇಶ ಉಲ್ಲಾಳ. ಕಾರಣ ಅನೇಕ ಮಂದಿ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಆಟವನ್ನು ಆ ಸ್ತರದ ಮಟ್ಟಿಗೆ ಕೊಂಡೊಯ್ದಂತಹ ಒಂದು ಕೆಲವು ಆಟಗಾರರನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಪ್ರದೇಶ ಉಲ್ಲಾಳ. ಇವತ್ತು ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು. ಕಾರಣ ಫುಟ್ಬಾಲ್ ಎಲ್ಲ ಕಡೆನೂ ಆಡ್ತಾರೆ. ಕೇರಳದಲ್ಲಿ ವಿಶೇಷವಾಗಿ ಫುಟ್ಬಾಲ್ಗೆ ಒತ್ತು ಕೊಟ್ಟು ಅದಕ್ಕೆ ಪ್ರೋತ್ಸಾಹ, ಅದಕ್ಕೆ ಧನ ಸಹಾಯ ಮಾಡುವಂಥ ಅನೇಕ ಮಂದಿ ಜನರಿದ್ದಾರೆ. ಆದರೆ ಉಲ್ಲಾಳದಲ್ಲಿ ಎಲ್ಲರಲ್ಲೂ ಆರ್ಥಿಕವಾಗಿ ಬಲಾಢ್ಯರು ಅಲ್ಲದಿದ್ದರೂ ಕೂಡ ಎಷ್ಟೇ ಅವನು ಶ್ರೀಮಂತನಿರಲಿ ಬಡವನಿರಲಿ ತನ್ನ ಮಗನು ಫುಟ್ಬಾಲ್ ಆಡುವುದಂದರೆ ಅದನ್ನು ನೋಡಲಿಕ್ಕೇ ಒಂದು ಅಂದ ಮತ್ತು ಚಂದ ಮತ್ತು ಒಂದು ಸಂತೋಷ ಬೇರೆನೆ. ಹಾಗಿರೋದ್ರಿಂದಾಗಿ ಉಲ್ಲಾಳದಲ್ಲಿ ಅನೇಕ ಮಂದಿ
ಮೊದಲನೇದಾಗಿ ನಮ್ಮ ಮಾಜಿ ಶಾಸಕರಾದ BM ಬಿದ್ದಿನಪ್ಪರವರ ಮಗ ಬಾಷರವರ ಹಿರಿಯ ಮಗ ಅಮೀರ್ ನಾನೆಲ್ಲ ಒಂದೇ ಪ್ರಾಯದವರು, ನಾವೆಲ್ಲ ಒಟ್ಟೊಟ್ಟಿಗೆ ಜೊತೆಯಲ್ಲಿ ಆಡ್ತಾ ಇದ್ದವರು. ಅಮೀರ್ ಅನ್ನೋನು ಮಾತ್ರ ಬಹಳ ಹೆಚ್ಚು ಆಸಕ್ತಿ ವಹಿಸಿರುವುದರಿಂದಾಗಿ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದು ನಮ್ಮ ಯೂನಿವರ್ಸಿಟಿ ಮಟ್ಟದಲ್ಲಿ ಆಡಿ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಆಡಿ, ಇಡೀ ದೇಶದಲ್ಲಿ ಹಲವಾರು ಕಡೆ ಆಡಿ ಪ್ರತಿನಿಧಿಸಿದಂಥವರು ಆಟಗಾರ. ಅದೇ ರೀತಿ ಅನೇಕ ಮಂದಿ ಮುಷರ್ರಫ್ರವ್ರದ್ದು ಇನ್ನೂ ಅನೇಕ ಮಂದಿ ಆಟಗಾರ ಹೆಸರು ಹೇಳಲಿಕ್ಕೆ ಇವತ್ತು ಎಲ್ಲರ ಬಾಯಲ್ಲಿ ಹೆಸರು ಬರ್ತಾನೂ ಇಲ್ಲ, ಮತ್ತು ಸಮಯದ ಕಾಲಾವಕಾಶ ಬಹಳ ಕಡಿಮೆ ಇದೆ. ಹೀಗೆ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡಿದ್ದೇನೆ ಅಂದ್ಕೊಂಡು ಹೇಳಿದರೆ, ಕ್ರಿಕೆಟ್ ಅಥವಾ ಇನ್ನಿತರ ಯಾವುದೇ ಆಟಕ್ಕಿಂತಲೂ ಜಾಸ್ತಿ ನಾನು ಫುಟ್ಬಾಲ್ಗೆ ಒತ್ತು ಕೊಡ್ತಾ ಬಂದಂಥ ಓರ್ವ, ನಾನು ಕೂಡ ಫುಟ್ಬಾಲ್ ಆಡಿದಂಥ ಓರ್ವ ಫುಟ್ಬಾಲ್ ಪಟು. DM ಅಸ್ಲಂ ಸಾಹೇಬ್ರವರು ಜಿಲ್ಲಾ ಕಾಂಗ್ರೆಸ್, ನಾವು ಆಡುವಾಗಲೇ ಇವರು ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು, ಜೊತೆಯಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಫುಟ್ಬಾಲ್ ಅಂಗಣದಲ್ಲಿ ಫುಟ್ಬಾಲನ್ನು ಕೂಡ ಲೀಗ್ ಮ್ಯಾಚ್ ಇರ್ಬೋದು, ಡಿವಿಷನಲ್ ಲೀಗ್ ಮ್ಯಾಚ್ ಅಲ್ಲದಿದ್ದರೂ ಕೂಡ ಅನೇಕ ಫುಟ್ಬಾಲ್ ಟೂರ್ನಮೆಂಟ್ಗಳಲ್ಲಿ ಇವರು ಭಾಗವಹಿಸ್ತಾ ಇದ್ದ ಓರ್ವ ಫುಟ್ಬಾಲ್ನ ಚಟ ಇವನ ಜೀವನದಲ್ಲಿ. ಇವರ ಜೀವ ಹುಟ್ಟಿದ್ದೇ ಬಹುಶಃ ಫುಟ್ಬಾಲ್ಗಾಗಿ ಎನ್ನುವಂಥ ರೀತಿಯಲ್ಲಿ ಇವರು ಇಡೀ ಯುವ ಸಮುದಾಯಕ್ಕೇ ಮಾದರಿಯಾದಂತಹ ವ್ಯಕ್ತಿ. ಇವರಿಗೆ ವಿಶೇಷವಾದಂತಹ ನೀವೆಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಇವರಿಗೆ ನಮ್ಮ ಕನಿಷ್ಠ ಪಕ್ಷ ಕೈಯಿಂದ ಮತ್ತು ಹೃದಯದಿಂದ ಒಂದು ಸನ್ಮಾನವನ್ನು ನಾವು ಮಾಡಲೇಬೇಕಾಗಿದೆ. ಆದ್ದರಿಂದಾಗಿ ನಾನು ಈ ಸಂದರ್ಭದಲ್ಲಿ ಉಲ್ಲಾಲದಲ್ಲಿ ಅನೇಕ ಫುಟ್ಬಾಲ್ ತಂಡಗಳು ಜಿಲ್ಲಾ ಫುಟ್ಬಾಲ್ ಲೀಗ್ನಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಉಲ್ಲಾಲದ ಕಿರೀಟ. ಇದರಲ್ಲಿ ಹೊಸತಾಗಿ ಒಂದು ನೂತನವಾದ ಒಂದು ಗರಿ ಇವತ್ತು ಆಜಾದ್ ಫುಟ್ಬಾಲ್ ಅಸೋಸಿಯೇಷನ್. ಕಾರಣ ಈ ತಂಡ ಕೂಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನಲ್ಲಿ ಇವತ್ತು ನಮೂದಿಸಿ ಮುಂದಕ್ಕೆ ಜಿಲ್ಲಾ ಮಟ್ಟದ ಲೀಗ್ ಮ್ಯಾಚ್ಗಳಲ್ಲಿ ಆಡಲಿಕ್ಕಿದೆ ಅನ್ನುವಂಥ ಒಂದು ಭಾಳ ಸಂತೋಷದ ವಿಚಾರ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಭಾಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ನೀಡಿದವರು ವಿಶೇಷವಾಗಿ ಒಂದು ಕಡೆ ನಾನು ಕೇಳಿದ ಹಾಗೆ ಸಾಜಿದ್ರವರ ಬೆಂಬಲ, ಇನ್ನೊಂದು ಕಡೆ ಆರ್ಥಿಕವಾಗಿ ಸಂಪೂರ್ಣ ಬೆಂಬಲ ನೀಡಿದವರು ಅಲ್ತಾಫ್ ಸ್ಯಾಕೋ ಅನ್ನುವ ವ್ಯಕ್ತಿ ಓರ್ವ ಉದ್ಯಮಿ ಮಾತ್ರವಲ್ಲ, ಬದಲಿಗೆ ಉಲ್ಲಾಲದ ಮಟ್ಟಿಗೆ ಇಡೀ ಜಿಲ್ಲೆಯಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಉದ್ಯಮಿ. ಕಾರಣ ಇವತ್ತು ಕೇವಲ ಆರ್ಥಿಕವನ್ನು ಸಂಪಾದಿಸಿಕೊಂಡು ತನ್ನ ಮನೆಗೆ ಅಥವಾ ತನಗೆ ಮಾತ್ರ ಉಪಯೋಗಿಸುವ ಬದಲಿಗೆ ನಮ್ಮ ನಾಡಿನ ಯುವಕರಿಗಾಗಿ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡಿದಂಥ ಅವರ ಕೊಡುಗೈದಾನಿ. ಈ ಕೊಡುಗೈದಾನಿಯ ಮುಖಾಂತರ ಇವತ್ತು ಆಜಾದ್ ಫುಟ್ಬಾಲ್ ಸಂಸ್ಥೆಗೂ ಬಹಳ ಸಹಾಯವನ್ನು ನೀಡಿರುವುದು ಬಹಳ ಸಂತೋಷಪಟ್ಟಿದ್ದೇವೆ. ಮಾನ್ಯ ಮಾಜಿ ಸಚಿವರು ಶಾಸಕರಾದ UT ಖಾದರ್ ಅವರು ಕೂಡ ನಮ್ಮ ಈ ಆಜಾದ್ ಫುಟ್ಬಾಲ್ ಅಸೋಸಿಯೇಷನ್ಗೆ ಬಹಳ ಬೆಂಬಲವನ್ನು ನೀಡಿರುವುದು ಬಹಳ ಸಂತೋಷ ವಿಚಾರ. ಅದೇ ರೀತಿ ನಾನು ಕೂಡ ಈ ತಂಡಕ್ಕೆ ಬೆಂಬಲವನ್ನು ನಿರಂತರವಾಗಿ ನೀಡುವೆನು ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲರೂ ಜೆನಿಫಾ ಫುಟ್ಬಾಲ್ ಕ್ಲಬ್ನಲ್ಲಿ ನಾನು ಅಧ್ಯಕ್ಷನಾಗಿದ್ದೆ, ಸದಸ್ಯನಾಗಿದ್ದವನು, ನಾವೆಲ್ಲರೂ ಇದ್ದವರೇ. ನಾವೆಲ್ಲರೂ ಜೊತೆಯಲ್ಲಿ ಇದ್ದುಕೊಂಡು ಉಲ್ಲಾಲಕ್ಕೆ ಹೆಮ್ಮೆಯ ತಂಡವಾಗಿ ನಾವೆಲ್ಲರೂ ಜೊತೆಯಲ್ಲಿ ಕೂಡಿಕೊಂಡು ಮುಂದಕ್ಕೆ ಆಡಿ ಉಲ್ಲಾಲದ ಹೆಮ್ಮೆಯನ್ನು ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ನಾವು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಟ್ಟು ಆಜಾದ್ ಫುಟ್ಬಾಲ್ ಅಸೋಸಿಯೇಷನ್, ಆಜಾದ್ ಫುಟ್ಬಾಲ್ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಅಧ್ಯಕ್ಷರಾದ DM ಅಸ್ಲಂರವರು, ಹುಸೇನ್ ಬೋಳಾರವರು, ತಾವು ಕೂಡ ನಮ್ಮ ಈ ಹೊಸ ನೂತನ ತಂಡದ ಎಲ್ಲ ಸದಸ್ಯರಿಗೂ ಲೀಗ್ ಮ್ಯಾಚ್ ಆಡುವಾಗ ಅಲ್ಲಿ ಕೂಡ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಮನವಿಯನ್ನು ಕಳಕಳಿಯಿಂದ ಮಾಡ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಿಮಗೆಲ್ಲರಿಗೂ ನಾನು ನನ್ನ ಹೃದಯದ ಅಂತರಾಳದಿಂದ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಸಲ್ಲಿಸಿ ಮುಂದಕ್ಕೆ ಎಲ್ಲರಿಗೂ ಉತ್ತಮವಾಗಲಿ ಅಂತ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರ್ತಕ್ಕಂತಹ ನಮ್ಮ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂತಹ ನಮ್ಮ ಸದಾ AFC ಇದರಿಗೆ ಬೆನ್ನಿಗೆ ಬೆನ್ನಾಗಿ ಅಂತ ನಮಗೆ ಸಪೋರ್ಟ್ ಮಾಡ್ತಿರುವಂತಹ ನಾಯಕರು UB ಸಲೀಂ, ಇವರಿಗೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಿ ಇವರಿಗೆ ಗೌರವ ಸಲ್ಲಿಸಬೇಕು. For the further, I just moving on for the secretary of DK Football Association, Mr. Hussein Bola, to speak a few words and address the crowd. ವೇದಿಕೆಯಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ DM ಅಸ್ಲಂರವರೇ, ಬಹಳ ಉತ್ತಮವಾಗಿ ತಮ್ಮನ್ನು ಪ್ರೋತ್ಸಾಹಿಸಿ ಮಾತಾಡಿದಂತಹ UB ಸಲೀಮ್ರವರೇ, ಸಾಜಿದ್ರವರೇ ಮತ್ತು ಸಿನಾನ್ರವರೇ, ನಾವು ಚುಟುಕಾಗಿ ಮಾತಾಡುವ ಒಳ್ಳೆಯ ಒಂದು ಮಾತನ್ನು ನಮ್ಮ ಸಲೀಮ್ರವರೆಲ್ಲ ಹೇಳಿದ್ದಾರೆ.
ಅವರು ಹೇಳಿದ ಒಂದು ಮಾತಿಗೆ ನಾನು ಸಂಪೂರ್ಣವಾದ ಸಹಮತವನ್ನು ನಾನು ವ್ಯಕ್ತಪಡಿಸ್ತೇನೆ. ಅದೇನೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಫುಟ್ಬಾಲ್ನ ಪ್ರದೇಶ ಬ್ರೆಜಿಲ್ಗೆ ಅವರು ಹೋಲಿಸಿದ್ದಾರೆ. ಖಂಡಿತವಾಗಿಯೂ ಅದು ಉಲ್ಲಾಸದ ಒಂದು ಬ್ರೆಜಿಲ್ಗೆ, ಯಾಕಂತ ಹೇಳಿದರೆ ಬ್ರೆಜಿಲ್ಗೆ ನಾವು ಅದು ಹೋಲಿಸುವಾಗ ನಮ್ಮ ಉಲ್ಲಾಳದಲ್ಲಿರುವಂತಹ ಆಟಗಾರರು ಪ್ರತಿಯೊಬ್ಬ ಸಣ್ಣ 16 ವರ್ಷದ ಹುಡುಗ ಬೇಕಾದಾಗಲಿ ಅಲ್ಲಿಗೆ ಸಾಜಿದ್ರವರು ಟ್ರೈನಿಂಗ್ ಕೊಡುವಂಥದ್ದು ಅಥವಾ ತಮೀಮ್ ಅವರು ಟ್ರೈನಿಂಗ್ ಕೊಡ್ತಾ ಇರುವಂಥ ಮಕ್ಕಳು ಅಲ್ಲಿ ಮೈದಾನಕ್ಕೆ ಬಂದು ಮ್ಯಾಚ್ ಆಡಿದಂಥ ಮಕ್ಕಳನ್ನು ನಾವು ನೋಡುವಾಗ ನಮ್ಮಲ್ಲಿ ತುಂಬ ಒಂದು ಹೆಮ್ಮೆಯ ಭಾವನೆ ಉಂಟಾಗ್ತದೆ. ಆದರೆ ನಮ್ಮ ಪ್ರಯಾಣ ಅಲ್ಲಿಗೆ ಮುಗಿಯಲಿಲ್ಲ. ನಮ್ಮ ಪ್ರಯಾಣ ಇದೆ, ಏನೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರಾದರೂ ಆಟಗಾರರು ಐ ಲೀಗ್ ಅಥವಾ ISL ಅಲ್ಲಿ ಆಡಿದರೆ ನಾವು ನಮ್ಮ ಎಷ್ಟು ಪ್ರಯತ್ನ ನಾವು ಮಾಡಿದ್ದೇವೆ ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ ಎಂದು ನಾವು ಭಾವಿಸ್ಬೋದು. AFC ತಂಡಕ್ಕೆ ಪ್ರಥಮವಾಗಿ ಈಗ ಲೀಗ್ ಪಂದ್ಯಾಟ ಆಡುವಂಥ ಒಂದು ಅವಕಾಶ ದೊರಕಿದೆ. ಹೊಸ ಟೀಮಾಗಿ, ಹೊಸ ತಂಡವಾಗಿ, ಹೊಸ ಮ್ಯಾನೇಜ್ಮೆಂಟ್ನಲ್ಲಿ ತಾವು ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಡಿಯಲ್ಲಿ ನೋಂದಾಯಿಸಿಕೊಂಡು ಲೀಗ್ ಪಂದ್ಯಾಟ ಆಗಲಿಕ್ಕೆ ಇನ್ನು ಬರೀ ಒಂದು 4 ದಿನಗಳ ಮಾತ್ರ ಕಾಲಾವಕಾಶ ಇದೆ. 10ನೇ ತಾರೀಕಿಂದ ಲೀಗ್ ಪ್ರಾರಂಭವಾಗ್ತದೆ. ತಮ್ಮಲ್ಲಿ ನನ್ನ ಒಂದು ವಿನಂತಿ ಏನೆಂದರೆ, ನಾವು ಮ್ಯಾಚಿನ ಹೊರಗಡೆ ಯಾವ ರೀತಿ ಇದ್ದೇವೆ, ತುಂಬ ನಾವು ಕೂಲಾಗಿರ್ತೇವೆ, ತುಂಬ ಸಪೋರ್ಟಿವ್ ಆಗಿರ್ತೇವೆ. ಫುಟ್ಬಾಲ್ ಅಸೋಸಿಯೇಷನನ್ನು ನಾವು ತುಂಬ ಗೌರವಿಸ್ತೇವೆ, ಅವರನ್ನು ನಾವು ತುಂಬ ಹೊಗಳಿ ಮಾತಾಡ್ತೇವೆ. ಆದರೆ ಇದರ ಉತ್ತಮ ಫಲಿತಾಂಶ ಮತ್ತು ಏನು ಪರಿಣಾಮ ಇದೆ ಎಂಬುದನ್ನು ನಾವು ನೋಡೋದು ನಾವು ಮ್ಯಾಚಿಗೆ ಬಂದಾಗ ತಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ. ರೆಫ್ರಿ ಅವರನ್ನು ಗೌರವಿಸುವುದು, ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಗೌರವಿಸುವುದು, ಪಂದ್ಯಕ್ಕೆ ಉತ್ತಮವಾಗಿ ನೀವು ಆಟದ ಬಗ್ಗೆ ಮಾತ್ರ ಹೆಚ್ಚಿನ ಚಿಂತೆ ಮಾಡಿ ಆಟದ ಅಲ್ಲದ ವಿಷಯದಲ್ಲಿ ಯಾವುದೇ ಹೆಚ್ಚಿನ ನೀವು ಚಿಂತೆಯನ್ನು ಮಾಡದೆ ಆಟದ ಬಗ್ಗೆನೇ ಗಮನ ಕೊಡಿ. ಉತ್ತಮವಾದ ಆಟ ಆಡಿ ತಮ್ಮ ಡಿಸಿಪ್ಲೈನನ್ನು ಅಲ್ಲಿ ತೋರಿಸಿ ಯಶಸ್ಸು ಗಳಿಸಿ ಮುಂದಿನ ವರ್ಷ A ಡಿವಿಷನ್ಗೆ ನೀವು ಪ್ರಮೋಟ್ ಆಗಿ ಹೋಗಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೇನೆ. Thank you, Hussain sir. Now moving on for Mr. Shinan, advocate, to speak a few words and address the crowd. ಆಜಾದ್ ಫ್ರೆಂಡ್ಸ್ ಸರ್ಕಲ್ ಮಾಸ್ತಿಕಟ್ಟೆ ಉಲ್ಲಾಲ್ ಇದರ ಆಜಾದ್ ಫುಟ್ಬಾಲ್ ಪ್ರೀಮಿಯರ್ ಲೀಗ್ ಹಾಗೂ ಜೆರ್ಸಿ ಲಾಂಚಿಂಗ್ ಸೆರೆಮನಿ ಇದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ DM ಅಸ್ಲಾಂರವರೇ ಹಾಗೂ ಎಲ್ಲ ಪದಾಧಿಕಾರಿಗಳ ವೇದಿಕೆಯಲ್ಲಿ ಇರುವಂಥ ಎಲ್ಲ ಹಿರಿಯ ನಾಯಕರೇ, ಇವತ್ತು ನಾವೆಲ್ಲರೂ ಒಂದು ಮಾತು ತಿಳಿಬೇಕೇನೆಂದರೆ, ಕ್ರೀಡೆ ಅಂದರೆ ಉಲ್ಲಾಲ ಅಂದರೆ ಕ್ರೀಡೆ. ಬಹುಶಃ ಇವತ್ತು ಉಲ್ಲಾಲದ ಸಾಜಿದ್ ಉಲ್ಲಾಲ್ ಅವರ ಏನು ಪ್ರಾಕ್ಟೀಸ್ ಅಂಡರಲ್ಲಿ ಬೆಳೆದು ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳು ಇವತ್ತು ರಾಷ್ಟ್ರೀಯ ಮಟ್ಟ ಹಾಗೂ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂಥದ್ದು ನಮಗೆಲ್ಲರಿಗೆ ತಿಳಿಯುವಂಥ ವಿಷಯ ಇದರಲ್ಲಿ. ಹಾಗೂ AFC ಮುಂದಿನ ದಿನಗಳಲ್ಲಿ ನೀವು ಎಲ್ಲೆಲ್ಲಿ ನಿಮ್ಮ ಟೂರ್ನಮೆಂಟಲ್ಲಿ ಹೆಸರನ್ನು ನೋಂದಾಯಿಸ್ತೀರಿ ಅಲ್ಲೆಲ್ಲಿ ನೀವು ವಿಜಯಶೀಲರಾಗಿರ್ಬೇಕಂತ ಕಲಕಲಿ ನಿಮ್ಮನ್ನು ನಾವು ಪ್ರೇರಣೆ ಕೊಡ್ತಾ ಇದ್ದೇವೆ. ಹೀಗವೇ ಎಲ್ಲ ಹಿರಿಯರು ಅನೇಕ ಮಾತನ್ನು ಮಾತಾಡಿದ್ದಾರೆ, ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ AFC ತಂಡಕ್ಕೆ ಶುಭ ಹಾರೈಸುತ್ತಾ ನನಗೆ 2 ಮಾತುಗಳನ್ನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರುವ ನಿಮಗೆಲ್ಲರಿಗೆ ವಂದನೆಯನ್ನು ಸಲ್ಲಿಸ್ತಾ ಜೈ ಹಿಂದ್. Yes, thank you, Mr. Shinan. Now moving on for the jersey launching ceremony, I request all the chief guests. I request Mr. DM Aslam to speak a few words, address the crowd. ವೇದಿಕೆಯಲ್ಲಿವರ ನನ್ನ ಎಲ್ಲ ಆತ್ಮೀಯರೇ, ನಾನು ಹೆಚ್ಚಾಗಿ ಏನು ಮಾತಾಡ್ತಿಲ್ಲ, ಯಾಕಂದರೆ ನನ್ನ ಮಿತ್ರ ಸಲೀಮ್ ಎಲ್ಲ ಹೇಳಿ ಆಗಿದೆ, ಮುಗಿದು ಏನು ಹೇಳಲಿಕ್ಕಿಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಅವರು ಒಂದು ಮಾತು ಹೇಳಿದರು, ಶಿಸ್ತು ಡಿಸಿಪ್ಲಿನ್ ಇಲ್ಲದ್ರೆ ನೀವು ಏನು ಆಡಿ ಏನಾಗಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಹಿರಿಯರಿಗೆ, ನಿಮ್ಮ ಕ್ಯಾಪ್ಟನ್ಗೆ, ಸೀನಿಯರ್ಗೆ ಗೌರವ ಕೊಡಬೇಕು, ಅವರು ಹೇಳೆಂದರೆ ಹೇಳಬೇಕು, ಕೂತ್ಕೊಳ್ಳೋದು ಅದು ಶಿಸ್ತು. ನೀವು ಹಿರಿಯರಿಗೆ ಯಾವಾಗ ಗೌರವ ಕೊಡೋದಿಲ್ಲವೋ ನೀವು ಜೀವನದಲ್ಲಿ ಏನೂ ಆಗೋದಿಲ್ಲ. ಡಿಸಿಪ್ಲಿನ್ ಇದ್ದರೆ ಜೀವನದಲ್ಲಿ ಸಕ್ಸಸ್ ವೇ ಅಂದರೆ ಒಂದೇ, ನಾವು ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದು. ಹಿರಿಯರಿಂದಲೇ ಒಬ್ಬ ನಮಗೆ ಹಿರಿಯವನೆಂದು ಏನಾದರೂ ನಮಗೆ ಒಂದು ಅಡ್ವೈಸ್ ಕೊಟ್ಟರೆ ಅದನ್ನು ನಾವು ತೆಗಿಬೇಕು. ನೀವು ಆಡ್ಬೋದು, ನಾನು ಯಾವಾಗಲೂ ಉಲ್ಲಾಲದ ಬಗ್ಗೆ ಹೇಳುವನು, ನೀವು ಇಷ್ಟೆಲ್ಲ ಹೋರಾಡ್ತೀರಿ, ಒಂದು ಗ್ರೌಂಡ್ ಇಲ್ಲ ಉಲ್ಲಾಲದಲ್ಲಿ.
ಒಂದು ಫುಟ್ಬಾಲ್ ಗ್ರೌಂಡ್ ಮಾಡಲಿಕ್ಕೆ ಆಗಲಿ ನಿಮ್ಮ ಶಾಸಕರಿದ್ದಾರೆ, ಎಲ್ಲರಿದ್ದಾರೆ. ನಾನು ಯಾವಾಗಲೂ ಇವಾಗಲೂ ಒಂದು 15 ವರ್ಷ ಮುಂಚೆ ಬಂದು ನಿಮ್ಮ ಭಾರತ್ ಗ್ರೌಂಡಲ್ಲಿ ಒಂದೇ ಮಾತು ಹೇಳ್ತೇನೆ, ಇಲ್ಲಿ ಗ್ರೌಂಡ್ ಬೇಕು. ಇಲ್ಲಿ ಗ್ರೌಂಡ್ ಮಾಡಿದ್ರೆ ನಿಮ್ಮ ಸರೌಂಡಲ್ಲಿ 10 ಕ್ಲಬ್ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಸೋಸಿಯೇಷನಲ್ಲಿ. ನಮಗೆ ಲೀಗ್ ಇಲ್ಲಿ ಮಾಡ್ಬೋದು, ಅರ್ಧ ಲೀಗ್ ಮ್ಯಾಚನ್ನು ಇಲ್ಲಿ ಮಾಡುವಂಥ ಅವಕಾಶ ನಾ ಆವಾಗ ಸಾಜಿದ್ಗೆ ಹೇಳ್ತಾ ಇದ್ದೇನೆ. ನೀವು ಇಷ್ಟೆಲ್ಲ ನಮ್ಮ ಶಾಸಕರು ಮಿನಿಸ್ಟ್ರ್ ಇದ್ದರು ಎಲ್ಲಿದ್ದರು, ಆವಾಗ ನೀವು ಇದರ ಬಗ್ಗೆ ಇದು ಮಾಡಬೇಕು. ನಾವೇನು ಮಾಡ್ತೇವೆ ಡಿಸ್ಟ್ರಿಕ್ಟ್ ನಮ್ಮ ಗ್ರೌಂಡನ್ನು ಹಿಡಿದುಕೊಂಡಿಟ್ಟಿದ್ದೇವೆ. ಎಷ್ಟು ಕಷ್ಟ ಏನಾದರೂ ಕೋರ್ಟ್ಗೆ ಹೋಗಿ ಎಲ್ಲ ಮಾಡಿ ನಾವು ಗ್ರೌಂಡ್ ಬೇಕು ನಮಗೆ. ಇದಕ್ಕಾಗಿ ದಯಮಾಡಿ ಹೇಳ್ತೇನೆ, AFC ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ಆಡಿ, ಶಿಸ್ತನ್ನು ಕಾಪಾಡಿ, ಟೈಮಿಗೆ ಬನ್ನಿ. ಬಂದು ನಾವು ಯಶಸ್ಸೊಂದು ಟೈಮ್ ಫಾಲೋಅಪ್ ಮಾಡಿ. 2 ಮ್ಯಾಚ್ ಇದೆ ಡೈಲಿ, ಆದ್ದರಿಂದ ಟೈಮಿಗೆ ನಾವು ಕೆಲವೊಂದು ರೂಲ್ಸ್ ಮಾಡಿದ್ದೇವೆ, ಅದನ್ನು ಒಪ್ಪಲೇಬೇಕು. ಅದು ಒಪ್ಪಿದರೆ, ಇಲ್ಲದರೆ ನೀವು ಓಕರ್ ಮಾಡಿ ಮತ್ತು ಟೀಮ್ ಡಿಬಾರ್ ಆಗುವಂಥ ಅವಕಾಶ ಕೊಡಬೇಡಿ ದಯಮಾಡಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಈ ಒಂದು ಜರ್ಸಿ ಲಾಂಚಿಂಗ್ಗೆ ಕರೆದದಕ್ಕೆ ಸಾಜಿದ ವಿಷಯ ಹೇಳಲಿಕ್ಕಿಲ್ಲ. ಇಂಥ ಹಿರಿಯರೆಲ್ಲ ಸಿಕ್ಕಿಲ್ಲ ನಿಮಗೆ, ಅದು ಸಿಕ್ಕಿದ್ದನ್ನು ಉಪಯೋಗಿಸಿ ಅಷ್ಟೇ ಹೇಳ್ತೇವೆ. ಎಲ್ಲರೂ ಈಗಿನ ಕಾಲದಲ್ಲಿ ನಮ್ಮ ಸಲೀಮಂತ ನಾಯಕರೆಲ್ಲ ಶ್ರೀಮಂತರಾಗೋಕ್ಕೆ ಹಣದ ಹಿಂದೆ ಬೀಳುವಂಥವ್ರು. ಇದಕ್ಕೆಲ್ಲ ಸಿಕ್ಕುವವರು ಇನ್ನು ಮುಂದೆ ಸಿಕ್ಕುವ ಭಾರಿ ಕಷ್ಟ ಇದೆ. ನಾವಾಗಲಿ ಹುಸೇನ್ ಬಾಲ್ಗೆ ಏನಾದರೂ ನಾವು ಮಾಡಿ ಇದನ್ನು ಮುಂದುವರಿಸ್ತಾ ಹೋಗ್ತೇವೆ. ಅದಕ್ಕೆ ದಯಮಾಡಿ ಇಂಥವರನ್ನು ಉಪಯೋಗ ಮಾಡಿ, ಇಂಥವರಿಗೆ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಬೇಕು ನೀವು. ಅವ್ರು ಏನೇ ಇರಲಿ ಆಡಿ ಚೆನ್ನಾಗಿ ಮುಂದಕ್ಕೆ ಒಳ್ಳೆಯದಾಗಲಿ. ಉಳ್ಳಾಲಕ್ಕೆ ಒಂದು ಒಳ್ಳೆಯ ಗ್ರೌಂಡ್ ಸಿಕ್ಕಲಿ ಅಂತ ನಾನು ಯಾವಾಗಲೂ ಆ ಸೃಷ್ಟಿಕರ ಹತ್ರ ಬೇಡ್ತಾ ಇದ್ದೇನೆ. ಎಲ್ಲರೂ ನೀವು ದುಡಿದು ಒಂದು ಉಳ್ಳಾಲಕ್ಕೆ ಒಂದು ಒಳ್ಳೆಯ ಫುಟ್ಬಾಲ್ ಕ್ರೀಡಾಂಗಣ ಆಗಬೇಕಂತ ನನ್ನ ತುಂಬ ಆಸೆ ಇದೆ. ಅದು ಆಗಲಿ ಅಂತ ನಿಮಗೆ ಎಲ್ಲರಿಗೆ ನನಗೆ ಮಾತಿಗೆ ಅವಕಾಶಕ್ಕಾಗಿ ಧನ್ಯವಾದ. Thank you, sir, for addressing the crowd. And now we have been officially moving on for the jersey launching ceremony. So I like to request all the chief guests to please join hands with us on the jersey launching ceremony. So officially all the chief guests is joining hand with us for the jersey launching of team Azad Friends Circle Mastigate Ullal. Everybody put your hands together and give the big round of applause. This is official register under DK Football Association, the first this year registering on this session. Everybody put your hands together and give the big round of applause. It is a jersey launching ceremony of Azad Friends Circle Mastigate. Once again put your hands together and we have the entire team of DK Football Association, Mr. UB Salim, Mr. Sajid Ullal, Mr. Shinan. Entire team has been launching the jersey ceremony here. So everybody once again put your hands together and give the big round of applause for every members of Azad Friends Circle Mastigate Ullal. ನಮ್ಮ ಈ ತಂಡವನ್ನು ರಚಿಸಲು ನಮ್ಮೊಂದಿಗೆ ಮುಖ್ಯ ಸಹಕಾರ ನೀಡಿದಂತಹ ನಮ್ಮ ಉಳ್ಳಾಳದ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ UT ಖಾದರ್ ಇವರನ್ನು ಕೂಡ ಈ ಸಂದರ್ಭ ನೆನಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ದಾಖಾ ಫುಟ್ಬಾಲ್ ಅಸೋಸಿಯೇಷನ್ ಇದರ ಅಂಗಕ್ಕೂ ಕೂಡ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಅಲ್ತಾಫ್ ಸ್ಯಾಕೋ, ನಮ್ಮ ಸ್ಪೋರ್ಟ್ಸ್ ಪ್ರಮೋಟರ್ ಎಂದೇ ಖ್ಯಾತಿ ಪಡೆದಿರುವಂತಹ ಅಲ್ತಾಫ್ ಸ್ಯಾಕೋ ಇವರನ್ನು ಕೂಡ ಈ ಸಂದರ್ಭ ನೆನಪಿಸ್ಕೊಳ್ತಾ ಇದ್ದೇವೆ. ಈ ಜರ್ಸಿ ಸ್ಪಾನ್ಸರ್ ಮಾಡಿರ್ತಕ್ಕಂತಹ ಸುಹೇಲ್ ಕಂದಕ್ ಇವರನ್ನು ಕೂಡ ಈ ಸಂದರ್ಭ ನೆನಪಿಸಿಕೊಳ್ತಾ ಇದ್ದೇವೆ. So now I like to call upon Mr. Shanabaz, the captain of the team. Please come to the stage. I request Mr. D.M. Aslam to please hand over the jersey for Mr. Shanabaz. Everybody put your hands together. Shanabaz, the captain of team AFC. Now I like to call upon Mr. Fazal. Please come to stage and please receive a jersey from Mr. UB Salim, the president of Azad Friends Circle. Now I like to call upon Mr. Suhail. Suhail, please come to stage and request Hussein Bolar
Hussein Bola to please hand over the jersey. Suhail. Ayub, I request Mr. Shuhaib. Shuhaib, Ayub and Rashik, please come to the stage. Shuhaib, Ayub and Rashik, please come to the stage and receive the jersey from our chief guest. Ayub, please come to the stage. Mr. Rashik, I request Mr. Shinan, please handle jersey. Officially jersey launching ceremony. Registered for DK Football Association. So next we have another talented player is receiving the jersey from Sajidullah to please hand over the jersey for our team Latitude. So now we have been moving on for the memento ceremony. ನಮ್ಮ AFC ಇದರ ಬುನಾದಿ ಅದೇ ರೀತಿ ನಮ್ಮ ಈ ಕ್ಲಬ್ ಅನ್ನು ರಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂತಹ ಸ್ಪೋರ್ಟ್ಸ್ ಸಪೋರ್ಟರ್ ಆಗಿರ್ತಕ್ಕಂತಹ ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಫುಟ್ಬಾಲ್ ಇನ್ನಿತರ ಎಲ್ಲ ಕಬಡ್ಡಿ ವಾಲಿ ಎಲ್ಲ ರಂಗದಲ್ಲೂ ಕೂಡ ಗುರುತಿಸುವಂತಹ ಸಾಜಿದ್ ಉಲ್ಲಾಲ್ ಇವರಿಗೆ ಮೊಮೆಂಟೋ ನೀಡಿ ಇವರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಅತ್ತ ದಯವಿಟ್ಟು ವೇದಿಕೆ ಆಗಮಿಸಬೇಕು. ಅತಾವುಲ್ಲಾ Atta, one of the main theme of AFC registered. I request Atta and Mr. Sajidullah ನಮ್ಮ ಈ ಫುಟ್ಬಾಲ್ ಉಲ್ಲಾಲದಲ್ಲಿ ಫುಟ್ಬಾಲ್ ಇಷ್ಟರ ಮಟ್ಟಿಗೆ ಬೆಳೆಯಲು ಮುಖ್ಯ ಕಾರಣರಾಗಿರ್ತಕ್ಕಂತಹ ಸಾಜಿದ್ ಉಲ್ಲಾಲ್ ಅದೇ ರೀತಿ ಅತ್ತ ಉಲ್ಲಾಲ್ ಇವರಿಗೆ ಗೌರವ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಗೌರವವನ್ನು ಇದೀಗಾಗಲೇ ಆಜಾದ್ ಫ್ರೆಂಡ್ಸ್ ಸರ್ಕಲ್ ಇವರ ವತಿಯಿಂದ ಸಾಗಿ ಬರ್ತಾ ಇದೆ. ಈ ತಂಡವನ್ನು ರಿಜಿಸ್ಟರ್ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂತಹ ಸಾಜಿದುಲ್ಲಾಲ್ ಅದೇ ರೀತಿ ಅತಾವುಲ್ಲಾ ಇವರನ್ನು ಕೂಡ ಈ ಸಂದರ್ಭ ನೆನಪಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮ ಬಂದಂತಹ ಡಿಕೆ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಧನ್ಯವಾದಗಳು. ಅದೇ ರೀತಿ ಹುಸೈನ್ ಬೋಲಾರ್, UB ಸಲೀಂ, ಶಿನಾನ್ ಅದೇ ರೀತಿ ಸಾಜಿದುಲ್ಲಾಲ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಲೈವ್ ಕ್ಯಾಮೆರಾ ನೀಡಿದಂತಹ ಲೈವ್ ಕ್ಯಾಮೆರಾ ಆಕ್ಷನ್ ಹಿಂದ್ ಮೀಡಿಯಾ ಇವರಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಯು ಕ್ಯಾನ್ ಆಲ್ಸೋ ವಾಚ್ ದ ಲೈವ್ ಸ್ಟ್ರೀಮಿಂಗ್ ಆನ್ ಹಿಂದ್ ಮೀಡಿಯಾ. ಸೊ ಎಂಟೈರ್ ಇನ್ ಒನ್ ವರ್ಡ್, I thank all the chief guests for being the part of this great game. Everybody give the big round of applause. And so we have been signing off for this great event. Thank you. So AFC match will be moving on here. AFC match to be continued here.
Thank you.